ನಮ್ಮ ಜಾರಕಿಹೊಳಿಯವರ ಬಾಮೈದ ವೈ ಮಂಜುನಾಥ್ ಅವರ ಮೇಲೆ ಇಡಿಯನ್ನು ರೇಡ್ ನಡೆಸಿತ್ತು. ಅದು 25 ಗಂಟೆಗಳ ನಂತರ ಇವತ್ತು ಮುಕ್ತಾಯ ಆಗಿರ್ತಕ್ಕಂಥದ್ದು. ಇಡಿ ಅಧಿಕಾರಿಗಳು ಸತತವಾಗಿ 25 ಗಂಟೆ ಅವರ ಮನೆಯಲ್ಲಿ ಕಾಲ ಕಳೆದು ಎಲ್ಲ ದಾಖಲೆಗಳನ್ನ ಜಾಲಾಡಿದ ನಂತರ ಇವತ್ತು ಮುಕ್ತಾಯ ಮಾಡಿದ್ದಾರೆ. ಜೊತೆಗೆ ಏನು ಈ ಹೊತ್ತಲ್ಲಿ ಭಾಳಷ್ಟು ಬಾರ್ ಲೈಸೆನ್ಸ್ಗಳು, ಕೀಲಿಗಳು, ಕೀಗಳು ಈ ಥರ ಡ್ರೈವರ್ಗಳ ಕೀಗಳು ಮತ್ತು ಲಾಕರ್ಗಳ ಕೀಗಳು ಎಲ್ಲವನ್ನು 150 ಬಾರ್ ಲೈಸೆನ್ಸ್ಗಳು ಅವ್ರಿಗೆ ಸಿಕ್ಕಿದೆ ಅಂತ ಸುದ್ದಿ ಬರ್ತಾ ಇದೆ. ಜೊತೆಗೆ ಏನೋ ಒಂದು ಪ್ರೆಸ್ ರಿಲೀಸ್ನ ಇಡಿಯವರು ಇವತ್ತು ಮಾಡಿದ್ದಾರೆ. ಪ್ರೆಸ್ ರಿಲೀಸ್ ಬಿಟ್ಟಿದ್ದಾರೆ. ಆ ಪ್ರೆಸ್ ರಿಲೀಸ್ನ ಪ್ರಕಾರ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ 2002 ಸೆಕ್ಷನ್ 7 ಅಡಿಯಲ್ಲಿ ಇಡಿ ಅಧಿಕಾರಿಗಳು ಈ ದಾಳಿನ ನಡೆಸಿರ್ತಕ್ಕಂಥದ್ದು. 14 ಸ್ಥಳಗಳು 3 ಪ್ಲೇಸ್ಗಳಲ್ಲಿ ಬೆಂಗಳೂರು, ಬೆಳಗಾವಿ ಮತ್ತು ಮೈಸೂರಿನ 14 ಪ್ಲೇಸ್ಗಳಲ್ಲಿ 14 ಬಿಲ್ಡಿಂಗ್ಗಳಲ್ಲಿ ದಾಳಿನ ಮಾಡಿದ್ದಾರೆ. ಆಮೇಲೆ ಅಬಕಾರಿ ಇಲಾಖೆಯಲ್ಲಿ ವ್ಯವಸ್ಥಿತವಾದ ಭ್ರಷ್ಟಾಚಾರ ನಡೀತಾ ಇತ್ತು. ಈ ಕಂಪ್ಲೇಂಟ್ ಮೇಲೆ ನಾವು ರೇಡ್ ಮಾಡಿದ್ದೀವಿ ಅನ್ನೋದನ್ನು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಆಮೇಲೆ ನಾವು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ವಿ, ಬೇರೆ ಬೇರೆ ಸತೀಶ್ ಜಾರಕಿಹೊಳಿಗೆ ಲಿಂಕ್ ಮಾಡಲಾಗಿತ್ತು, ಬೇರೆ ಬೇರೆ ಕೇಸಿಗೆ ಲಿಂಕ್ ಮಾಡಲಾಗಿತ್ತು. ಇದು ಅಬಕಾರಿ ಇಲಾಖೆಯ ಹಳೆ ಗುತ್ತಿಗೆದಾರರು ಮತ್ತು ಇವರಿದಾರಲ್ಲ, ಯಾರೋ ಬಾರ್ ಓನರ್ಸ್ಗಳಿದಾರಲ್ಲ, ಅವರ ಸಂತ್ರಸ್ತರು ಕೊಟ್ಟ ದೂರಿನ ಅನ್ವಯ ಆಗಿದೆ ಅಂತ ನಿನ್ನೆ ಹೇಳಿದ್ದು. ಇವತ್ತು ಇಡಿಯ ಪ್ರೆಸ್ ನೋಟಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಆಮೇಲೆ ಈ ಹಿಂದೆ ಎಫ್ ಐ ಆರ್ ಕೂಡ ಇವ್ರ ಮೇಲೆ ಲೋಕಾಯುಕ್ತ ಪೊಲೀಸರು ದಾಖಲೆ ಮಾಡಿದರು. ಅದರ ಆಧಾರದ ಮೇಲೆ ಕೂಡ ಆಗಿರ್ತಕ್ಕಂಥದ್ದು. ಆಮೇಲೆ ಲೈಸೆನ್ಸ್ ಮಂಜೂರು ಮಾಡುವ ವೇಳೆ ಮತ್ತು ರಿನ್ಯೂವಲ್ ಮಾಡುವ ವೇಳೆ ಭಾಳಷ್ಟು ಲಂಚದ ಆರೋಪ ಇವ್ರ ಮೇಲೆ ಇತ್ತು. ಅದರ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅಂತಂದ್ರೆ ಮೆನ್ಷನ್ ಮಾಡಿದ್ದಾರೆ. ಬೇನಾಮಿ ವ್ಯವಹಾರ, ಕುಟುಂಬಸ್ಥ ಸದಸ್ಯರು ಮತ್ತು ಸಹಚರರ ಹೆಸರಿನಲ್ಲಿ ಬೇನಾಮಿ ಹೂಡಿಕೆ ಮತ್ತು ಟ್ರಾನ್ಸಾಕ್ಷನ್ ವರ್ಗಾವಣೆ, ಈ ಬಗ್ಗೆ ದಾಖಲೆ ನಮಗೆ ಲಭ್ಯ ಆಗಿದೆ ಅಂತಕ್ಕಂಥದ್ದನ್ನು ಇಡಿ ಹೇಳಿದೆ. ಶೋಧ ಕಾರ್ಯದಲ್ಲಿ ಅಬಕಾರಿ ಅಧಿಕಾರಿ ಜಗದೀಶ್ ನಾಯಕ್, KM ತಮ್ಮಣ್ಣ ಇವ್ರ ಬ್ರದರ್ ಮತ್ತು YD ಮಂಜುನಾಥ್ ಹಾಗೂ ಕುಟುಂಬದ ಸದಸ್ಯರು ಇವ್ರ ಮೇಲೆ ನಾವು ರೇಡ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಏನೋ ಅವರ ಪ್ರೆಸ್ ನೋಟಲ್ಲಿ ಇಡಿಯವ್ರು ಹೇಳಿದ್ದಾರೆ. ಮದ್ಯದಂಗಡಿಗಳಿಂದ ಪ್ರತಿ ತಿಂಗಳು ಇವ್ರು ಮಾಮೂಲಿ ತಗೋತಾ ಇದ್ರು ಅನ್ನೋದು ಡೈರಿಯಲ್ಲಿ ಉಲ್ಲೇಖ ಆಗಿದೆಯಂತೆ. ಆ ಡೈರಿ ಇಡಿ ಆಫೀಸರ್ಗಳಿಗೆ ಇವತ್ತು ಸಿಕ್ಕಿರ್ತಕ್ಕಂಥದ್ದು. ಆಮೇಲೆ ಈ ಲಂಚದ ಹಣದಿಂದ ಭಾಳಷ್ಟು ಆಸ್ತಿನ ಇವರು ಖರೀದಿ ಮಾಡಿದರು, ಬೇರೆ ಬೇರೆ ಬಿಸ್ನೆಸ್ಗೆ ಇವರು ಇನ್ವೆಸ್ಟ್ ಮಾಡಿದರು. ಇದನ್ನು ಪ್ರೆಸ್ ನೋಟಲ್ಲಿ ರಿಲೀಸ್ ಮಾಡಲಾಗಿದೆ. ಒಟ್ಟು 13.3 ಕೋಟಿ ಮೌಲ್ಯದ ಆಸ್ತಿಯನ್ನು ಸೀಸ್ ಮಾಡಿದ್ದೀವಿ ಅಂತ ಇಡಿ ಮಾಡಿದೆ ಸರ್. ಅದರಲ್ಲಿ 5.5 ಕೋಟಿ ಕ್ಯಾಶ್ ಇದೆಯಂತೆ, 5.5 CR ಕ್ಯಾಶನ್ನು ಸೀಸ್ ಮಾಡಿದ್ದಾರೆ. 7.8 ಕೋಟಿ 7.5 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಜಪ್ತಿ ಮಾಡಿದ್ದಾರೆ. ಆಮೇಲೆ 3.5 ಲಕ್ಷದ ಫಾರಿನ್ ಕರೆನ್ಸಿ ಮತ್ತು ಕ್ಯಾಶ್ ಬುಕ್ಕು, ಆಸ್ತಿ ಪತ್ರಗಳು ಇವೆಲ್ಲವನ್ನು ದಾಳಿಯಲ್ಲಿ ನಾವು ಸೀಸ್ ಮಾಡಿದ್ದೀವಿ. ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅನ್ನುವ ಹೇಳಿಕೆಯನ್ನು ಪ್ರೆಸ್ ನೋಟ್ ಮೂಲಕ ಇಡಿ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ಆ ಕ್ಯಾಶ್ನ ಫೋಟೋ ಬೇರೆ ಹಾಕಿದ್ದಾರೆ, ನಮ್ಮಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಅದರಲ್ಲಿ ಕ್ಯಾಶ್ನ ಫೋಟೋ ಬೇರೆ ಹಾಕಿದ್ದಾರೆ. ಇದ್ರ ಮಧ್ಯೆ ಸರ್ ಡೆವಲಪ್ಮೆಂಟ್ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ನಮಗೆ, ರಮೇಶ್ ಜಾರಕಿಹೊಳಿಯವರು ತನ್ನ ಬಾಮೈದನನ್ನು ರಕ್ಷಣೆ ಮಾಡೋದಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ರಂತೆ. ನನಗೆ ಮಾಹಿತಿ ಲಭ್ಯವಾಗಿದ್ದ ಪ್ರಕಾರ ಅವರೇನೋ ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಆಪ್ತರು. ಹೌದು, ಫಡ್ನವೀಸ್ ಅವರ ಮೂಲಕ ಅಮಿತ್ ಶಾ ಅವ್ರನ್ನ ರೀಚ್ ಆಗೋಕ್ಕೆ ಪ್ರಯತ್ನ ಮಾಡಿದ್ರಂತೆ. ಏನೋ ಸಂಪರ್ಕ ಸಾಧ್ಯ ಆಗಿಲ್ವಂತೆ. ಬಹುಶಃ ಇವ್ರಿಗೆ ಇವ್ರು ನೇರವಾಗಿ ಏನೋ ಪ್ರಭಾವ ಬೀರಕ್ಕೆ ಸಾಧ್ಯ ಆಗೋದಿಲ್ಲ, ಆ ಥರ ವ್ಯವಸ್ಥೆ ಅವ್ರದ್ದಿರುತ್ತೆ. ಹಾಗಾಗಿ ರಮೇಶ್ ಜಾರಕಿಹೊಳಿಯವರು ವ್ಯವಸ್ಥಿತವಾಗಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ತಮ್ಮ ಬಾಮೈದನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಇನ್ನೊಂದು ಮಾಹಿತಿ ಪ್ರಕಾರ ಸೇಮ್ DKಗೆ ಏನು ಮಾಡಿದ್ರು ಅದೇ ಮೋಡಸ್ ಆಪರೆಂಡಿನ ಮಾಡ್ತಾ ಇದ್ದಾರೆ ಇಡಿಯವರು ಅಂತ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಸರ್. ಇದೆಲ್ಲ ಈ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. ಈ ಎಲ್ಲ ದಾಖಲೆಗಳನ್ನ ತಗೊಂಡು ಹೋಗ್ತಾರೆ, ಕ್ಯಾಶ್ ಎಲ್ಲ ಸೀಸ್ ಮಾಡಿ ಇಟ್ಟಿರ್ತಾರೆ. ದೆಹಲಿಗೆ ಹೋಗಿ ಕೂತು ಅಲ್ಲಿಂದ ಇವರಿಗೆ ನೋಟಿಸ್ ಕಳಿಸ್ತಾರೆ ಅಂತ ಸುದ್ದಿ ಲಭ್ಯ ಆಗ್ತಾ ಇದೆ. ನೋಟಿಸ್ ಕಳಿಸಿ ಅವ್ರನ್ನ 1 ಅಥವಾ 2, 3ನೇ ವಿಚಾರಣೆ ವೇಳೆ ಇವ್ರನ್ನ ವಶಕ್ಕೆ ತಗೊಳ್ಳುವ, ಅರೆಸ್ಟ್ ಮಾಡುವ ಎಲ್ಲ ಸಾಧ್ಯತೆ ಇದೆ ಅಂತಲೂ ನಮಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಸರ್ ಇನ್ನಷ್ಟು ಸ್ಫೋಟಕ ಅಂಶಗಳು ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು. ಇವತ್ತಿನ ಇಡಿ ರೇಡ್ ಏನಾಗಿತ್ತು, ಗೋವಾದಲ್ಲಿ ಒಂದಷ್ಟು ಇವ್ರದ್ದು ಇನ್ವೆಸ್ಟ್ಮೆಂಟ್ ಇತ್ತಂತೆ ಸರ್. ಗೋವಾದಲ್ಲಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಇತ್ತಂತೆ. ಲೋಬೋ ಅನ್ನುವ ವ್ಯಕ್ತಿಯ ಹೆಸರಲ್ಲಿ ಇವರು ಬೇನಾಮಿ ಪ್ರಾಪರ್ಟಿಗಳನ್ನ ಅಲ್ಲಿ ಪರ್ಚೇಸ್ ಮಾಡಿದ್ರಂತೆ. ಲೋಬೋ ಸದ್ಯಕ್ಕೆ ಇಡಿ ಕೈಗೆ ಸಿಗದೆ ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಲೋಬೋ ಸಿಕ್ಕ ನಂತರ ಮತ್ತಷ್ಟು ಏನೋ ದಾಖಲೆಗಳು ಇಡಿ ಕೈಗೆ ಸೇರ್ಬೋದು ಅಂತ ಹೇಳಲಾಗ್ತಾ ಇದೆ. ಎರಡನೇದು ಸರ್, ಆಫ್ರಿಕನ್ ಕಂಟ್ರಿಗಳಲ್ಲಿ ಇದೇ ಸೇಮ್ ದಿ ಗ್ರೇಟ್ ಮಂಜುನಾಥ್ ಅಲ್ಲಿನ ಕಾಪರ್ ಮತ್ತು ಗೋಲ್ಡ್ ಗಣಿಗಳಲ್ಲಿ ಹೂಡಿಕೆ ಮಾಡಿದ್ರು ಅಂತ. ಇಲ್ಲಿನ ಲಂಚದ ಹಣ ತಗೊಂಡೋಗಿ ಆಫ್ರಿಕನ್ ಕಂಟ್ರಿಗಳಲ್ಲಿ ನೈಜೀರಿಯಾ ಮತ್ತು ತಾಂಜಾನಿಯಾ ಸುಮಾರು ದೇಶಗಳಲ್ಲಿ ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಿದರು. ಆ ಇನ್ವೆಸ್ಟ್ಮೆಂಟ್ನ ಮೂಲ ಹಿಡಿದು ಕೂಡ ಇಡಿಯವರು ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಬಹುಶಃ ಅದೇನಾದ್ರು ಈ ಫಾರಿನ್ ಎಕ್ಸ್ಚೇಂಜ್ ಇದೆಯಲ್ಲ, ಈ ಕೇಸ್ ಏನಾದ್ರು ಕಠಿಣ ಆಗೋದು ಆದರೆ ಅದೇನಾದ್ರು ಆದರೆ
ಬಹುಶಃ ಇವರ ಸಂಬಂಧಿ ಸೀನಿಯರ್ ಲೀಡರ್ಗಳ ಹತ್ರನೂ ಇದು ಹೋಗುವ ಸಾಧ್ಯತೆ ಇದೆ ಅಂತ ನಮಗೆ ಆ ಮೂಲಗಳು ತಿಳಿಸ್ತಾ ಇದೆ. ಒಟ್ಟಾರೆಯಾಗಿ ಇವರ ಜೊತೆಗೆ ಇನ್ನೊಂದು ರಿಯಲ್ ಎಸ್ಟೇಟ್ನ ಭಾಳ ದೊಡ್ಡ ಏನೋ ದಾಖಲೆಗಳು ಇವ್ರ ಹತ್ರ ಸಿಕ್ಕಿದೆಯಂತೆ, ಇಡಿಗೆ ಸಿಕ್ಕಿದೆಯಂತೆ ಸರ್. ಹಾಗಾಗಿ ಮಂಜುನಾಥ್ ಅವ್ರಿಗೆ ಅವ್ರಿಗೇನು ಅಧಿಕಾರಿ ಹುದ್ದೆ ಬೇಕಾಗಿಲ್ಲ ಬಿಡಿ, ಶಾರ್ಟ್ಲಿ ಏನೋ ಸಸ್ಪೆಂಡ್ ಮಾಡ್ತಾರೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಸಸ್ಪೆನ್ಷನ್ಗೂ ಬೇಕಾಗಿಲ್ಲ ಅವ್ರಿಗೆ. ಆಮೇಲೆ ಅಧಿಕಾರಿ ಹುದ್ದೆನೇ ಅವ್ರಿಗೆ ಸುಮ್ಮನೆ ನೆಪಕ್ಕಷ್ಟೇ ಇದ್ದಿದ್ದವರು, ಅದೇನು ಬೇಕಾಗಿಲ್ಲ. ಆಪ್ರೇಟ್ ಮಾಡಲಿಕ್ಕೆ ಒಂದು ಸುಮ್ಮನೆ ಒಂದು ಪೊಸಿಷನ್ ಬೇಕಿತ್ತು ಅವ್ರಿಗೆ. ಇದರ ಹೊರತುಪಡಿಸಿನೂ ಅವರು ಆ ಸಾಮ್ರಾಜ್ಯ ಕಟ್ಟಿ ಆಗೋಗಿದೆ ಅವರು ಮಂಜುನಾಥ್ ಅವರು. ಪಾಪ ಅವರ ಪತ್ನಿನೂ ಕೂಡ ಇವತ್ತು ಇಡಿ ವಿಚಾರಣೆ ಮಾಡಿದ್ರಂತೆ. ನಿನ್ನೆ ಅವರ ಆಪ್ತೇನ ಅರೆಸ್ಟ್ ಮಾಡಿದ್ರು, ವಶಕ್ಕೆ ತಗೊಂಡಿದ್ರು. ಪಾಪ ಅವ್ರ ಪತ್ನಿಗೆ ಇದೇನು ಗೊತ್ತಿರಲ್ಲ, ಇವರು ಎಷ್ಟು ಮನೆ ಮಾಡಿದ್ದಾರೆ ಪಾಪ ಅವ್ರಿಗೇನು ಗೊತ್ತಿರ್ತದೆ. ಇವ್ರದೆಲ್ಲ ಈ ಥರದ ಮಹಾನ್ ಭ್ರಷ್ಟರ ಮಹಾನ್ ದೊಡ್ಡವರ ಕಥೆಗಳು. ಪಾಪ ಅವ್ರ ಪತ್ನಿಯರು ಅವರೇ ಸಂತ್ರಸ್ತರು ಈ ಪ್ರಕರಣದಲ್ಲಿ. ಇವನು ಮಾಡೋ ಎಲ್ಲ ಪಾಪಕರ್ಮಗಳಿಗೆ ಅವರು ಏನು ಆನ್ಸರ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಬಹುಶಃ ಏನೋ ಜಾರಕಿಹೊಳಿ ಫ್ಯಾಮಿಲಿ ಈತನ ಅಳಿಯನನ್ನು ದೂರ ಇಡುವ ಸಾಧ್ಯತೆಗಳು ಕೂಡ ಇದರಿಂದ ದಟ್ಟ ಆಗ್ತಾ ಇದೆ ಸರ್. ಯಾಕೆಂದರೆ ಇವ್ರ ಹೆಸರು ಪರವಾಗಿ ನಿಂತು ಬಹಿರಂಗವಾಗಿ ಮಾತಾಡೋಂಗಿಲ್ಲ, ಮಾತಾಡಿದ್ರೆ ಬೇರೆ ಮೆಸೇಜ್ ಹೋಗುತ್ತೆ ಜನಕ್ಕೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಒಂದು ಏನೋ ಆರೋಗ್ಯಕರ ಅಂತರ ನಿನ್ನೆ ಕಾಯ್ದುಕೊಂಡಿದ್ದಾರೆ. ಯಾರೂ ಅವ್ರ ಫ್ಯಾಮಿಲಿ ಯಾರೂ ಮಾತಾಡಿಲ್ಲ. ಆಮೇಲೆ ಕಾಂಗ್ರೆಸ್ನವರು ಯಾರು ಏನು ಪ್ರಿಯಾಂಕರ್ಗೆ ಮಾತಾಡಿದ್ಬಿಟ್ರೆ ಬೇರೆ ಯಾರು ಅವ್ರ ಸಮರ್ಥನೆ ಮಾಡ್ಕೋತಾ ಇಲ್ಲ. ಹಾಗಾಗಿ ಮಂಜು ಏಕಾಂಗಿ ಆಗಿದ್ದಾರೆ ಅಂತ ಅನಿಸುತ್ತೆ. ಇಡಿ ಇಕ್ಕಳದಲ್ಲಿ ಈಗ ಆಲ್ರೆಡಿ ಸಿಗಾಕೊಂಡಿದ್ದಾರೆ. ಬರಲಿರುವ ದಿನಗಳಲ್ಲಿ ಹೇಗೆ ಅವರು ತಮ್ಮ ಚಾಕಚಕ್ಯದಿಂದ ಹಿಂದೆ ಸುಮಾರು ಕೇಸ್ಗಳಲ್ಲಿ ಅವರು ಬಚಾವಾಗಿದ್ದಾರೆ. ಹಾಗಾಗಿ ಇದರಲ್ಲೂ ಏನು ಗೆಲ್ತಾರಾ ಅಥವಾ ಸಿಗಾಕೋತಾರ ನೋಡಬೇಕು ಸರ್.